ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಜೈಕಾರ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಉತ್ತರ ಇವತ್ತಿನ ಎಕ್ಸಿಟ್ ಪೋಲ್ನ ನಂಬರ್ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮೇಲ್ಗಡೆ ದೇಶದಲ್ಲಿ ಹಾಗೆ ಕರ್ನಾಟಕದಲ್ಲಿ ಎಷ್ಟು ನಂಬರ್ ಬರುತ್ತೆ ಅಂತೇಳಿ ನೀವೀಗ ನೋಡ್ತಾ ಇದ್ರಿ. ಈಗ ನನ್ನ ತಲೆ ಮೇಲೆ ಇರುವಂಥ ಸ್ಕ್ರೀನ್ ಇದೆ. ಅಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ನಂಬರ್ ಎಷ್ಟಿದೆ ಅಂತೇಳಿ, ಇನ್ನು ಕೆಳಭಾಗದಲ್ಲಿ ಟೋಟಲ್ ಭಾರತದ ನಂಬರನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬಿಜೆಪಿಗೆ ಮತ್ತೊಮ್ಮೆ ಜೈಕಾರ, ನಾಗಾಲೋಟ ಬೀರುತ್ತೆ ಅಂತೇಳಿ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂಥದ್ದು ಇದು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ನಾಗಾಲೋಟ ಬೀರಲಿರುವಂಥ ಮತ್ತೊಮ್ಮೆ NDA ಮೈತ್ರಿಕೂಟ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿಗೆ ಜೈಕಾರ ಹಾಕಿದ್ದಾರೆ ಮತದಾರ ಪ್ರಭು ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಪಿ-ಮಾರ್ಕ್ ಸಮೀಕ್ಷೆಯಲ್ಲಿ NDAಗೆ 359 ಸ್ಥಾನ, NDA ಮೈತ್ರಿಕೂಟಕ್ಕೆ ಸಿಕ್ಕಿದೆ 154 ಸ್ಥಾನ, ಇತರೆ 43 ಸ್ಥಾನ ಗೆಲ್ಲುವ ಬಗ್ಗೆ ಸಮೀಕ್ಷೆಯಲ್ಲಿ ವರದಿ ಬಂದಿದೆ. ಚುನಾವಣೋತ್ತರ ಸಮೀಕ್ಷೆ ಇದು ನೀವೇ ನೋಡ್ತಾ ಇದ್ದೀರಿ. ಇದು ಪಿ-ಮಾರ್ಕ್ ನಂಬರನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡಿ, ಡಬಲ್ ಎಕ್ಸಿಟ್ ಪೋಲನ್ನು ನಿಮ್ಮ ರಿಪಬ್ಲಿಕ್ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಇವತ್ತು ಮಾಡಿದೆ. ಪಿ-ಮಾರ್ಕ್ ಹಾಗೂ ಮ್ಯಾಟ್ರಿಕ್ಸ್ ನಡೆಸಿರುವಂಥ ಸಮೀಕ್ಷೆ. ಈ ಸಂದರ್ಭದಲ್ಲಿ ಪಿ-ಮಾರ್ಕಲ್ಲಿ ನಿಮಗೆ ಎಷ್ಟು ಮಾರ್ಕ್ ಇದೆ, ಜೊತೆಗೆ ಮ್ಯಾಟ್ರಿಕ್ಸಲ್ಲಿ ಎಷ್ಟಿದೆ ಅಂತೇಳಿ ನೋಡಿ. ಪಿ-ಮಾರ್ಕ್ ನಂಬರನ್ನು ನೋಡ್ತಾ ಇದ್ದೀವಿ. ಪಿ-ಮಾರ್ಕ್ ನಂಬರ್ ನೋಡಿ, ಕರ್ನಾಟಕದ್ದು 28 ಲೋಕಸಭಾ ಕ್ಷೇತ್ರಗಳಲ್ಲಿ NDA ಬಿಜೆಪಿ ಪ್ಲಸ್ JDS. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 22 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ, ಕಾಂಗ್ರೆಸ್ 6 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತೇಳಿ ಈಗ ಪಿ-ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಮ್ಯಾಟ್ರಿಕ್ಸಲ್ಲೂ ಕೂಡ ಒಂದು ರೀತಿಯಲ್ಲಿ ಇದೇ ರೀತಿ ಅಂತ ನಂಬರನ್ನು ಕೊಡಲಾಗ್ತಾ ಇದೆ. ಬಹಳ ಕುತೂಹಲ ಇರುವಂಥದ್ದು ನೋಡಿ. ಇವತ್ತು ಬೆಂಗಳೂರು ರೂರಲ್ ಪಿ-ಮಾರ್ಕ್ ಪ್ರಕಾರ ಬೆಂಗಳೂರು ರೂರಲ್ ಕಾಂಗ್ರೆಸ್ಗೆ ಹೋಗುತ್ತೆ ಅಂತ ಇದೆ, ಬೀದರ್ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಇದೆ, ಕಲಬುರಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ. ಎಸ್, ಈಗ ನೋಡಿ ಮ್ಯಾಟ್ರಿಕ್ಸ್, ಇದು ಮ್ಯಾಟ್ರಿಕ್ಸ್ ಎಕ್ಸಿಟ್ ಪೋಲ್ ನಂಬರ್. NDA 368 ಅಂತ ಇದೆ, ಇಂಡಿ ಒಕ್ಕೂಟ 125 ಅಂತ ಇದೆ, ಮತ್ತೊಂದು ಕಡೆ ಇತರೆ 48. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇತರೆ ಅನ್ನುವ ವಿಚಾರ ಇದೆ, ಅದು ಕಡಿಮೆ ಆಗಿದೆ. ಯಾಕೆ ಅಂತಂದರೆ ಈ ಇತರೆ ಅಂತ ಲಾಸ್ಟ್ ಟೈಮಲ್ಲಿ ಇದ್ದಂಥ ಇತರೆ ಅವರೆಲ್ಲ ಹೋಗಿ ಸೇರಿಕೊಂಡು ಇಂಡಿ ಒಕ್ಕೂಟವನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆ ನಂಬರ್ ಸ್ವಲ್ಪ ಅಲ್ಲಿ ಡೌನ್ ಆಗ್ತಾ ಇದೆ. ಅಸ್ಸಾಂ ನಿಮಗೆ ಪ್ರತಿಯೊಂದು ಸ್ಟೇಟ್ ನಂಬರನ್ನು ಕೂಡ ಇಡ್ತಾ ಇದ್ದೀವಿ, ಕ್ವಿಕ್ಕಾಗಿ ಹೇಳ್ಕೊಂಡು ಹೋಗ್ತೀನಿ ನೋಡಿ. ಇದು ಓವರಾಲ್ ಪಿ-ಮಾರ್ಕ್ ನೀವು ಗಮನಿಸ್ತಾ ಇದ್ದೀರಿ 359. ಅಂದರೆ ಪಿ-ಮಾರ್ಕ್ ಪ್ರಕಾರ ಕಳೆದ ಬಾರಿಗಿಂತ 6 ನಂಬರ್ ಜಾಸ್ತಿ ಆಗುತ್ತೆ ಅಂತ, 6 ನಂಬರ್ ಜಾಸ್ತಿ ಆಗುತ್ತೆ ಅಂತೇಳಿ. ಇಂಡಿ ಒಕ್ಕೂಟದಲ್ಲಿ ಅದು ಜಾಸ್ತಿ ಆಗಿದೆ 154. ಇನ್ನು ಅದರ್ಸ್ 30. ಯಾಕಿಲ್ಲ ಅದರ್ಸ್ ಕಡಿಮೆ ಆಗಿದೆ ಅಂತಂದರೆ ಅಲ್ಲಿದ್ದಂಥವರೆಲ್ಲ ಬಂದು ಇಂಡಿ ಒಕ್ಕೂಟದಲ್ಲಿ ಇದ್ದಾರೆ ಕೆಲವರು. ಹಾಗಾಗಿ ಇದೆಲ್ಲವೂ ಕೂಡ ಎಕ್ಸಿಟ್ ಪೋಲ್ನ ನಂಬರ್, ಎಕ್ಸಾಕ್ಟ್ ಅಂತ ಹೇಳೋಕ್ಕಾಗಲ್ಲ. 2019 ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನಡೆಸಿದಂಥ ಒಂದು ಸರ್ವೆ ಇತ್ತಲ್ಲ, ರಿಪಬ್ಲಿಕ್ ಪಿ-ಮಾರ್ಕ್ ಸರ್ವೆ 100% ಪ್ರೂವ್ ಆಗಿತ್ತು. 100% ಪ್ರೂವ್ ಆಗಿತ್ತು. ಈಗ ಮತ್ತೊಮ್ಮೆ ಹೋಪ್ಸ್ ಇದೆ, ಆದರೆ ಅದಕ್ಕೆ ಸ್ಪಷ್ಟ ಉತ್ತರ ಸಿಗುವಂಥದ್ದು 4ನೇ ತಾರೀಕು ರಿಸಲ್ಟ್ ದಿನ. ಇನ್ನು 21ನೇ ತಾರೀಕು ಮುಗೀತು, ಇನ್ನು 3 ದಿನ, ನಾಳೆಗೆ ರಾತ್ರಿ ಆಗಿ ಬೆಳಗಾಗೋಷ್ಟರಲ್ಲಿ ಇನ್ನು 2 ದಿನ ಮಾತ್ರ ಬಾಕಿ ಇರುತ್ತೆ. ನಾಡದ್ದು 4ನೇ ತಾರೀಕು ಬೆಳಗ್ಗೆಯಿಂದ ವೀಕ್ಷಕರೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 4ನೇ ತಾರೀಕು ಬೆಳಗ್ಗೆ 5 ಗಂಟೆಯಿಂದ
ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಹಾಗೂ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಕವರೇಜ್ ಇರುತ್ತೆ. ನಾನು ಭರವಸೆ ಕೊಡ್ತೀನಿ, ರಿಪಬ್ಲಿಕ್ ಕನ್ನಡ ಟೀಮ್ ಕೂಡ ಭರವಸೆ ಕೊಡುತ್ತೆ. ಫಾಸ್ಟ್ ರಿಸಲ್ಟನ್ನು ಕೊಡೋದ್ರಲ್ಲಿ ನಾವು ಪ್ರಾಮಿಸ್ ಮಾಡ್ತೀವಿ. ಯಾವುದೇ ಅನುಮಾನ ಬೇಡ. ಕೌಂಟಿಂಗ್ ಸ್ಟಾರ್ಟ್ ಆಗ್ತಾ ಇದ್ದಂತೆ ನಿಮಗೆ ಇಂಚು ಮಾಹಿತಿಯನ್ನು ಫಾಸ್ಟಾಗಿ ರಿಸಲ್ಟನ್ನು ಕೊಡ್ತೀವಿ ನಿಮಗೆ. ಇನ್ನು ಮ್ಯಾಟ್ರಿಕ್ಸ್ ಸಮೀಕ್ಷೆಯಲ್ಲೂ ಕೂಡ ಬಿಜೆಪಿಗೆ ಮೇಲುಗೈ ಅಂತ ಹೇಳಲಾಗ್ತಾ ಇದೆ. NDA ಕೂಟಕ್ಕೆ ಸಿಕ್ಕಿದೆ 368 ಸ್ಥಾನ ಅಂತ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಇಂಡಿಯಾ ಕೂಟಕ್ಕೆ ಸಿಕ್ಕಿದೆ 125 ಸ್ಥಾನ, ಅಂದರೆ ಇಲ್ಲಿ ಡೌನ್ ಆಗಿದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆಯಲ್ಲಿ ಬಿಜೆಪಿಯ ಬಾಸ್, ಮ್ಯಾಟ್ರಿಕ್ಸ್ ಅಷ್ಟೇ ಅಲ್ಲ, ಪಿ ಮಾರ್ಕಲ್ಲೂ ಅಷ್ಟೇ ಬಿಜೆಪಿಯ ಬಾಸ್. ನೋಡಿ ಈಗ ಮ್ಯಾಟ್ರಿಕ್ಸಲ್ಲಿ ನೋಡಿ, ಈಗ ನೀವು ನೋಡ್ತಾ ಇರೋ ನಮ್ಮ ಸ್ಕ್ರೀನ್ ಮೇಲೆ ನನ್ನ ಎಡಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ, ಈ ಸ್ಕ್ರೀನಲ್ಲಿ ನಿಮಗೆ ನಂಬರ್ ಸಿಗ್ತಾ ಇದೆ ಅಲ್ವಾ? ಇದು ಮ್ಯಾಟ್ರಿಕ್ಸ್. 543 ಲೋಕಸಭಾ ಕ್ಷೇತ್ರಗಳು, ಅದರಲ್ಲಿ 368 NDA ಒಕ್ಕೂಟ, 125 ಇಂಡಿ ಒಕ್ಕೂಟ, ಈ ಥರ 48. ಇದು ಮ್ಯಾಟ್ರಿಕ್ಸ್ ಸರ್ವೆ ರಿಪೋರ್ಟ್. ಈ ಹಿಂದೆ ನಿಮಗೆ ತೋರಿಸಿದ್ದು ನಾವು ಪಿ ಮಾರ್ಕ್ ಸರ್ವೆ ರಿಪೋರ್ಟ್. ಎಸ್, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. 77 ದಿನಗಳ ಲೋಕಸಮರದ ಕುರುಕ್ಷೇತ್ರ ಅಂತ್ಯ ಆಗಿದೆ. ಇವತ್ತು ಕಡೆಯ ಹಂತದ ಚುನಾವಣೆ ನಡೆದಿದೆ. ನರೇಂದ್ರ ಮೋದಿಯವರು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲೂ ಕೂಡ ಇವತ್ತೇ ಚುನಾವಣೆ ಆಗಿರೋದು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಕನ್ಯಾಕುಮಾರಿಯಲ್ಲಿದ್ದರು. ಇನ್ನು ಕುತೂಹಲ ಅಂತೂ ಇದ್ದೇ ಇದೆ, ದೇಶದಲ್ಲಿ ಯಾರು ಬರ್ತಾರೆ ಅಂತೇಳಿ. ಈಗ ಪ್ರಮುಖವಾಗಿ ಏನೆಲ್ಲ ಆಗ್ತಾ ಇದೆ ಅಂತೇಳಿ ನಿಮಗೆ ಚೆನ್ನಾಗಿ ಗೊತ್ತೇ ಇದೆ. ರಿಪೋರ್ಟ್ ಅಂತೂ ಬಂದಾಗಿದೆ. ಇನ್ನು ಬಿಜೆಪಿ ಮ್ಯಾಟ್ರಿಕ್ಸ್ ರಿಪೋರ್ಟ್ ಪ್ರಕಾರ 359 ಅಂತ ನೋಡಿ. ಕರ್ನಾಟಕದ ಕ್ವಿಕ್ಕಾಗಿ ನೋಡ್ಕೊಂಬೋಣ. ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರಂತಿದೆ. ಪ್ರಿಯಾಂಕಾ ಜಾರಕಿಹೊಳಿ ತುಂಬ ಎಫರ್ಟ್ ಹಾಕಿದ್ರಲ್ಲಿ ಚಿಕ್ಕೋಡಿಯಲ್ಲಿ. ಎಸ್, ನೆಕ್ಸ್ಟ್ ಬೆಳಗಾವಿಯಲ್ಲಿ ನೋಡಿ, ಜಗದೀಶ್ ಶೆಟ್ಟರ್ ಅವರು ಮಾಜಿ CM ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹೋಗ್ತಾರೆ. ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ, ಇಲ್ಲೂ ಕೂಡ ಕಷ್ಟ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಬಾಗಲಕೋಟೆ ನೋಡಿ, ಎಲ್ಲೆಲ್ಲಿ ಬಿಜೆಪಿ ಗೆಲುವು ಅಂತ ಬರ್ತೀರ ಅದ್ರ ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀವಿ. PC ಗದ್ದಿಗೌಡರ್, ಸಂಯುಕ್ತ ಪಾಟೀಲ್ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ರು. ಹಾಗಾಗಿ ನೋಡಿ, ಇಲ್ಲಿ ವಿಜಯಪುರ ರಾಜು ಅಲಗೂರು ಬಹಳ ಓಡಾಟವನ್ನು ಮಾಡಿದರು, ಪ್ರಚಾರವನ್ನು ದೊಡ್ಡ ಮಟ್ಟದಲ್ಲಿ ಮಾಡಿದ್ರು. ಆದರೂ ಕೂಡ ರಮೇಶ್ ಜಿಗಜಿಣಗಿ ಗೆಲ್ತಾರೆ ಅಂತೇಳಿ ಸಮೀಕ್ಷೆ ಹೇಳ್ತಾ ಇದೆ. ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ವಿಜಯಪುರವನ್ನು ಗಮನಿಸಿದ್ವಿ. ಈಗ ಕಲಬುರಗಿ ನೋಡಿ, ಕಲಬುರಗಿಯಲ್ಲಿ ಇಲ್ಲಿ ರಾಧಾಕೃಷ್ಣ ದೊಡ್ಡಮನಿಯವರು ಗೆಲ್ತಾ ಇದ್ದಾರೆ. ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಪ್ರಿಯಾಂಕ್ ಖರ್ಗೆ ಅವರಂತೂ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತೇಳಿ ಪಣ ತೊಟ್ಟಿದ್ರು. ಆದರೂ ಉಮೇಶ್ ಜಾಧವ್ ಅವರು ಗತಾಯ ನಾವೇ ಗೆಲ್ಲೋದು ಅಂಥೇಳಿ ನರೇಂದ್ರ ಮೋದಿ ಅವರನ್ನು ಕರ್ನಾಟಕಕ್ಕೆ ಕರ್ಕೊಂಬಂದು ಇದೇ ಕ್ಷೇತ್ರದಿಂದ ಪ್ರಚಾರವನ್ನು ಕೂಡ ಮಾಡಿಸ್ತಾರೆ. ಆದರೂ ಕೂಡ ಇಲ್ಲಿ ಸ್ವಲ್ಪ ಹಿನ್ನಡೆ ಆಗಿದೆ. ನೋಡಬೇಕು, 4ನೇ ತಾರೀಕು ಗೊತ್ತಾಗುತ್ತೆ. ರಾಯಚೂರು, ಇಲ್ಲಿ ಅಮರೇಶ್ವರ್ ನಾಯಕ್ ಬಿಜೆಪಿ, ಆ ಕಡೆ ಕುಮಾರ್ ನಾಯಕ್ ಅವರು ಸೋಲ್ತಾರೆ ಅಂತ ಹೇಳಿ ಸರ್ವೆ ಹೇಳ್ತಾ ಇದೆ. ರಾಯಚೂರಲ್ಲಿ ಇಲ್ಲೂ ಕೂಡ ಬಿಜೆಪಿ ಗೆಲ್ಲುತ್ತೆ ಅಂತ ಸಮೀಕ್ಷೆ ವರದಿ ಬಂದಿರುವಂಥದ್ದು ರಾಯಚೂರು. ನೆಕ್ಸ್ಟ್ ಬೀದರ್ ನೋಡಿ, ಬಹಳ ಕುತೂಹಲ. ಅತ್ಯಂತ ಕಿರಿಯ ಅಭ್ಯರ್ಥಿಯಾಗಿ ಗುರುತಿಸ್ಕೊಂಡಿದ್ದಂಥವರು ಸಾಗರ್ ಖಂಡ್ರೆ, ಈಶ್ವರ್ ಖಂಡ್ರೆ ಅವರ ಪುತ್ರ.
ಭಗವಂತ್ ಖೂಬಾ ಅವರು ಇದ್ರಲ್ಲಿ. ಭಗವಂತ್ ಖೂಬಾ ಅವ್ರಿಗೆ ಒಂದಷ್ಟು ವಿಚಾರಗಳು ಕಂಡು ಬರ್ತಾ ಇತ್ತು. ಅಂದರೆ ಬೇಡ, ಟಿಕೆಟ್ ಕೊಡಲೇಬಾರ್ದು ಅಂತೇಳಿ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ರು. ಇಲ್ಲಿ ಸಮೀಕ್ಷೆ ಕೂಡ ಅದನ್ನೇ ಹೇಳ್ತಾ ಇದೆ, ಸೋಲ್ತಾರೆ ಅಂತೇಳಿ. ಕೊಪ್ಪಳ ಬಸವರಾಜ್ ಕ್ಯಾವಟೂರ್ ಅವರು ಗೆಲ್ತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ರಾಜಶೇಖರ್ ಇಟ್ನಾಳ್ ಕಷ್ಟ, ಕೊಪ್ಪಳದು ವಿಚಾರ. ಕರಡಿ ಸಂಗಣ್ಣವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಕಡೆಗಳಿಗೆಯಲ್ಲಿ ಮಾಡಿದರು ಯಡಿಯೂರಪ್ಪ ಅವರು. ಬಳ್ಳಾರಿ ಅಲ್ಲಿ ಸಚಿವ ನಾಗೇಂದ್ರ ವರ್ಸಸ್ ಬಿ ಶ್ರೀರಾಮುಲು ಅಂತಲೇ ಬಿಂಬಿಸಲಾಗ್ತಾ ಇತ್ತು. ತುಕಾರಾಮ್ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ರು. ಆದರೂ ಕೂಡ ಇಲ್ಲಿ ಬಿ ಶ್ರೀರಾಮುಲು ಅವರೇ ಗೆಲ್ತಾರೆ ಅಂತೇಳಿ ಸಮೀಕ್ಷೆ ಹೇಳ್ತಾ ಇದೆ. ಅದು ಮಾರ್ಜಿನ್ ಡೌನ್ ಆಗ್ಬೋದು ಅಂದರೆ ಬಿ ಶ್ರೀರಾಮುಲು ಗೆಲ್ತಾರೆ ಅಂತೇಳಿ ಗೊತ್ತಿಲ್ಲ. ನಾಡ್ದು 4ನೇ ತಾರೀಕು ಕೂಡ ಕಾಯಬೇಕಾಗುತ್ತೆ. ಬಳ್ಳಾರಿ ಕೂಡ ಬಹಳ ಪ್ರತಿಷ್ಠೆಯಾಗಿ ಪಡೆದುಕೊಂಡಿದ್ರು. ಯಾಕಂದರೆ ಇದು ಅಳಿವು ಉಳಿವಿನ ಚುನಾವಣೆ ಆಗಿತ್ತು ಬಿ ಶ್ರೀರಾಮುಲು ಅವ್ರಿಗೆ. ಹಾವೇರಿ ಮಾಜಿ CM ಬಸವರಾಜ ಬೊಮ್ಮಾಯಿ ಅವರು, ಹಾವೇರಿ ಅಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಇಲ್ಲಿನ ಬಂಡಾಯ ಶಿವಮೊಗ್ಗದಲ್ಲಿ ಬಿಸಿದಟ್ಟುವ ಹಂತಕ್ಕೆ ಹೋಗಿ ತಲುಪಿತ್ತು. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಕೊಡಬೇಕು ಅಂತ ಇದ್ರು. ಅಷ್ಟೇ ಯಾಕೆ, ಇದೇ ಹಾವೇರಿಯಿಂದ ರೇಣುಕಾಚಾರ್ಯರು ಕೂಡ ನನಗೂ ಟಿಕೆಟ್ ಕೊಡಿ ಅಂತ ಕೇಳಿದರು. ಬೇರೆಯವರೆಲ್ಲ ಕೇಳಿದರು. ಆದರೂ ಕೂಡ ಬಸವರಾಜ ಬೊಮ್ಮಾಯಿಗೆ ಟಿಕೆಟ್ ಸಿಗುತ್ತೆ. ನೋಡಿ, ಬಸವರಾಜ ಬೊಮ್ಮಾಯಿ ಅವರು ಗೆಲ್ತಾರೆ ಅಂತ ಸಮೀಕ್ಷೆ ವರದಿ ಹೇಳ್ತಾ ಇದೆ. ಬಸವರಾಜ ಬೊಮ್ಮಾಯಿಯವರು ಗೆಲ್ತಾರೆ ಅಂತೇಳಿ. ಆನಂದ್ ಸ್ವಾಮಿ ಗಡ್ಡದೇವರ ಮಠ ರಾಜಕೀಯ ಕುಟುಂಬ ಇರ್ಬೋದು, ರಾಜಕೀಯ ಹಿನ್ನೆಲೆ ಇರುವಂಥ ಕುಟುಂಬ, ಆದರೂ ಕೂಡ ಕಷ್ಟ. ಧಾರವಾಡ ಪ್ರಹ್ಲಾದ್ ಜೋಶಿ ಅವರು, ಹುಬ್ಬಳ್ಳಿ ಧಾರವಾಡ ಒನ್ ಸೈಡೆಡ್. ವಿನೋದ್ ಅಸೋಟಿ, ಯಾಕೋ ಅವರೆಲ್ಲೋ ಒಂದು ಕಡೆ ಅವರು ಕಡೆಗಳಲ್ಲಿ ಆಸಕ್ತಿಯನ್ನು ಕೂಡ ಕಳ್ಕೊಂಡ್ರು ಅನ್ನುವ ಚರ್ಚೆಗಳು ಕೂಡ ಆಗ್ತಾ ಇದೆ. ಇನ್ನು ಮುಂದಿನ ಕ್ಷೇತ್ರಗಳ ಬಗ್ಗೆ ಕೂಡ ನಿಮಗೆ ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀನಿ. ಚಿಕ್ಕೋಡಿ ನೋಡಿ, ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ತಾರೆ ಅಂತ ಹೇಳಿದ್ದೆ. ನೆಕ್ಸ್ಟ್ ಚಿಕ್ಕೋಡಿ ಆಯಿತು, ಬೆಳಗಾವಿ, ಇದೆಲ್ಲವೂ ಕೂಡ ಆಗಿದೆ. ಬೆಳಗಾವಿ, ಚಿಕ್ಕೋಡಿ, ರಾಯಚೂರು. ಈಗ ಬಹಳ ಕುತೂಹಲ ಅನಿಸಿದ್ದು ಬೆಂಗಳೂರು ರೂರಲ್. ಸಮೀಕ್ಷೆ ಹೇಳ್ತಾ ಇದೆ ಬೆಂಗಳೂರು ರೂರಲ್ ಮತ್ತೊಮ್ಮೆ DK ಸುರೇಶ್ ಅವರೇ ಗೆಲ್ತಾರೆ ಅಂತೇಳಿ. ಆ ಕಡೆ ಚಿಕ್ಕಬಳ್ಳಾಪುರ, ಅಲ್ಲಿ ರಕ್ಷಾರಾಮಯ್ಯ, ಪ್ರದೀಪ್ ಈಶ್ವರ್ ಬೆನ್ನಿಗೆ ನಿಂತಿದ್ರು. ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲರೂ ಕೂಡ ಬೆನ್ನಿಗೆ ನಿಂತಿದ್ರು. ಡಾಕ್ಟರ್ K ಸುಧಾಕರ್ BJP ಅಷ್ಟು ಏನು ಸುಲಭ ಇರಲಿಲ್ಲ. ಇಲ್ಲೂ ಕೂಡ ಬಂಡಾಯ ಇತ್ತು. ವಿಶ್ವನಾಥವ್ರ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತೇಳಿ ಅವರು ಕಡೆಗಳಿವರೆಗೂ ಹೋಗಿರಲಿಲ್ಲ. ಇವರಲ್ಲಿ ಹೋದರೂ ಕೂಡ ಅಲ್ಲಿ ಸಿಕ್ಕಿರಲಿಲ್ಲ ಮನೆಗೆ. ಯಾರು ಸುಧಾಕರ್ ಅವ್ರ ಮನೆಗೆ ಹೋಗಿದ್ರು, ವಿಶ್ವನಾಥವ್ರ ಮನೆಗೆ. ಆದರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಅವರೇ ಗೆಲ್ತಾರೆ ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಮಂಡ್ಯ, ಸುಮಲತಾ ಅವರು ಸಿಟ್ಟಿಂಗ್ MP ಆಗಿದ್ದರು. ಅವರನ್ನು ಒಪ್ಪಿಸಿ BJP ನಾಯಕರು JDSಗೆ ಬಿಟ್ಟುಕೊಟ್ಟು ಕುಮಾರಸ್ವಾಮಿ ಅವ್ರನ್ನ ನಿಲ್ಲಿಸಿ ಈಗ ಅವರೇ ಗೆಲ್ತಾರೆ ಅಂತ ಸಮೀಕ್ಷೆ ವರದಿ ಬರ್ತಾ ಇದೆ. ಅಂದರೆ ಈ ಸರಿ BJP ಮಾಡಿಕೊಂಡಂಥ ಒಂದಷ್ಟು ಸ್ಟ್ರಾಟಜಿಗಳು ಅವ್ರಿಗೂ ವರ್ಕೌಟ್ ಆಗಿದೆ. ಕಾಂಗ್ರೆಸ್ ಮಾಡಿಕೊಂಡಂಥ ಸ್ಟ್ರಾಟಜಿ ಕೂಡ ವರ್ಕೌಟ್ ಆಗಿದೆ. ಪ್ರಮುಖವಾಗಿ ಹೇಳಬೇಕು ನೋಡಿ, ಈಗ BJPಯವರು ಬೇಗ ಟಿಕೆಟನ್ನು ಘೋಷಣೆ ಮಾಡ್ಕೊಂಬಂದರು. ಆದರೆ ಕಾಂಗ್ರೆಸ್ನವ್ರು ಎಲ್ಲೊಂದು ಕಡೆ ಸ್ವಲ್ಪ ಲೇಟ್ ಮಾಡ್ಕೊಂಬಂದರು. ಇದು ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಅಂದರೂ ಕೂಡ ತಪ್ಪಾಗಿದೆ. ಯಾಕಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಚಿವರಿಗೆ ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಶಿವಮೊಗ್ಗ BV ರಾಘವೇಂದ್ರ ಪೆಟ್ಟು ಕೊಡ್ತಾರಾ ಈಶ್ವರಪ್ಪ ಅವರು ಅಂತ ಹೇಳಿತ್ತು. ಆದರೂ ಮಾರ್ಜಿನ್ ಡೌನ್ ಆಗ್ಬೋದು, ಈ ಡಿಫ್ರೆನ್ಸ್ ಇರ್ತಲ್ಲ ಅದು ಡೌನ್ ಆಗ್ಬೋದು. ಆದರೆ ಗೆಲುವು ಅವ್ರದ್ದೇ ಅಂತ ಸಮೀಕ್ಷೆ ಹೇಳ್ತಾರೆ. ಉಡುಪಿ ಚಿಕ್ಕಮಗಳೂರು ಶೋಭಾ ಕರಂದ್ಲಾಜೆ ಅವರಿದ್ದರು. ಅವ್ರನ್ನ ಬೆಂಗಳೂರು ನಾರ್ತ್ ಕಳಿಸಿ ಅವ್ರನ್ನ ಅಲ್ಲಿ ನಿಲ್ಲಿಸಾಯಿತು. ಕೋಟಾ ಶ್ರೀನಿವಾಸ ಪೂಜಾರಿ ಗೆಲ್ತಾರೆ ಅಂತೇಳಿ ಸಮೀಕ್ಷೆ ಹೇಳ್ತಾ ಇದೆ. ಹಾಸನ ಹೇಳ್ತೆ, ದಕ್ಷಿಣ ಕನ್ನಡ ಆಯಿತು. ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟ ಗೆಲ್ತಾರೆ ಅಂತ ಇದೆ. ನೆಕ್ಸ್ಟ್ ಚಿತ್ರದುರ್ಗ ನೋಡಿ, ಕಾಂಗ್ರೆಸ್ ಚಂದ್ರಪ್ಪ ಗೋವಿಂದ್ ಕಾರಜೋಳವನ್ನು ಕರ್ಕೊಂಬಂದು ನಿಲ್ಲಿಸಿದ್ರು. ಗೆಲ್ಲಲ್ವಾ? ನಾಡ್ದು ಗೊತ್ತಾಗುತ್ತೆ. ತುಮಕೂರು ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ವಿ ಸೋಮಣ್ಣ ಅವರ ಕತೆ ಏನು? ಮಂಡ್ಯ HD ಕುಮಾರಸ್ವಾಮಿ ಅವರು ಗೆಲ್ತಾರೆ ಅಂತೇಳಿ ಸಮೀಕ್ಷೆ ಹೇಳ್ತಾ ಇದೆ. ಮಂಡ್ಯ, ಮೈಸೂರು ಒಡೆಯರ್, ಯದುವೀರ್ ಒಡೆಯರ್ ಅವರು. ಸೊ ಸಿದ್ದರಾಮಯ್ಯವರು ಪ್ರತಿಷ್ಠೆಯಾಗಿ ತೊಗೊಂಡಿದ್ರು. ಚಾಮರಾಜನಗರ ಸುನಿಲ್ ಬೋಸ್, ಕಡೆಗಳಿಗೆಯಲ್ಲಿ ಸುನಿಲ್ ಬೋಸ್ಗೆ ಟಿಕೆಟನ್ನು ಘೋಷಣೆ ಮಾಡಲಾಗಿತ್ತು. ಇಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಾಗ್ತದೆ. ಬೆಂಗಳೂರು ಗ್ರಾಮಾಂತರ ನೋಡಿ, ಪಿ ಮಾರ್ಕ್ ಕೊಟ್ಟಿರುವಂಥ ಸರ್ವೆ ಇದು, ಪಿ ಮಾರ್ಕ್ನ ಸರ್ವೆ ವರದಿ ಇದು.